ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಿ? ನಾನು ಮಾಸ ಭವಿಷ್ಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನ ಹೇಳ್ತಾ ಬರ್ತಾ ಇದ್ದೀನಿ. ನೋಡಿ, ಇವತ್ತು ಕಟಕ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಮತ್ತೆ ಅವ್ರಿಗೆ ತುಂಬಾ ಪರಿಹಾರವನ್ನ ಕೊಡ್ತಾ ಬರ್ತೀನಿ. ಅದನ್ನ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಕಟಕ ರಾಶಿ ಅಂತ ಬಂದಾಗ ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ ಏನಾಗುತ್ತೆ ಅಂದ್ರೆ ಸೂರ್ಯ ಮತ್ತೆ ಬುಧ ಇಬ್ರು ಕೂಡ ನಿಮ್ಮ ಕಟಕ ರಾಶಿಯಲ್ಲೇ ಇರ್ತಾರೆ. ಸೂರ್ಯ ಬಂದು ಆ ಎರಡನೇ ಮನೆ ಅಧಿಪತಿ ಸೂರ್ಯ 12ಕ್ಕೆ ಬರ್ತಾನೆ. ಹಾಗೆ 12ನೇ ಮನೆ ಅಧಿಪತಿ ಬುಧ ಕಟಕ ರಾಶಿ 2ಕ್ಕೆ ಬರ್ತಾನೆ. ಈ ಎರಡು ಅಂದ್ರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಅದ್ರಲ್ಲೂ ಬುಧ ಬಂದು ನಿಮ್ಗೆ ಕಟಕ ರಾಶಿಗೆ ಅಂತ ಯೋಗವನ್ನ ಕೊಡೋದಿಲ್ಲ. ಅವನು ಕೆಟ್ಟವನೇ ಆಗಿರ್ತಾನೆ. ಅದು ಕೂಡ ನಿಮ್ಗೆ ಒಂದು ಪಾಯಿಂಟ್ ಆಗತ್ತೆ. ಹಾಗೆ ಈ ಗುರು ಮತ್ತೆ ಶುಕ್ರ ಕಟಕ ರಾಶಿಯಲ್ಲಿ 12ನೇ ಮನೇಲಿ ಇರೋದ್ರಿಂದ ಸ್ವಲ್ಪ ಏನಾಗತ್ತೆ ಅಂತಂದ್ರೆ ಈ ಎಜುಕೇಶನ್ಗೆ ಮಾತ್ರ ನಿಮ್ಮ ಕಟಕ ರಾಶಿಯವ್ರು ಯಾರಾದ್ರೂ ಓದ್ತಾ ಇದ್ದೀರಾ, ಎಕ್ಸಾಮ್ ಬರೀತಿದ್ದೀರಾ, ಎಲ್ಲದ್ರಲ್ಲೂ ತುಂಬಾ ಚೆನ್ನಾಗಿರ್ತೀರಾ, ತುಂಬಾ ಪಾಸಿಟಿವ್ ನ ಕೊಡ್ತೀರಾ. ಅದೇ ನಿಮ್ಮ ವ್ಯವಹಾರ ಅಂತ ಬಂದಾಗ ಕಟಕ ರಾಶಿಯವ್ರಿಗೆ ಶುಕ್ರ ಕೆಟ್ಟಿದ್ದಾನೆ. 12ನೇ ಮನೆ ಶುಕ್ರ ಯಾವ ಫಲವನ್ನು ಕೊಡೋದಿಲ್ಲ. ನಿಮ್ಮಲ್ಲಿ ಫೈನಾನ್ಸ್ ಅಲ್ಲಿ ಲಾಕ್ ಮಾಡ್ತಾನೆ. ಕಟಕ ರಾಶಿಯವ್ರಿಗೆ ತುಂಬಾ ತೊಂದರೆಗಳನ್ನ ಅನುಭವಿಸ್ತೀರಾ. ಯಾಕಂದ್ರೆ ಒಂದು ಪಾಸಿಟಿವ್ ಇರ್ಬೋದು, ಆದ್ರೆ ಯಾವ್ದಾದ್ರು ಒಂದು ನೆಗೆಟಿವ್ ಇದ್ದೇ ಇರುತ್ತೆ. ಹಾಗೆ ರವಿ ಬುಧ ಲಗ್ನಕ್ಕೆ ಬಂದಾಗ, ಕಟಕ ರಾಶಿಗೆ ಬಂದಾಗ ಕೋರ್ಟ್ ಸಮಸ್ಯೆ ಅತಿ ಹೆಚ್ಚಾಗ್ತಾ ಹೋಗುತ್ತೆ. ಅದರ ಜೊತೆ ಬಿಸ್ನೆಸ್ ಅಲ್ಲಿ ಕೂಡ ನೀವು ಲಾಕ್ ಆಗ್ತೀರಾ. ಮತ್ತೆ ಎರಡನೇ ಮನೇಲಿ ಕೇತು ಅಂದ್ರೆ ಸಾಮಾನ್ಯ ಅಲ್ಲ. ಎರಡನೇ ಮನೆ ಧನಸ್ಥಾನದಲ್ಲಿ ಕೇತು ಇದ್ರೆ ಯಾವ ಒಂದು ನಿಮ್ಗೆ ಯಾವ ಕೆಲ್ಸದಲ್ಲೂ ನಿಮ್ಗೆ ಆಸಕ್ತಿ ಇಲ್ದಿರೋಂಗಾಗತ್ತೆ. ಕಟಕ ರಾಶಿಯವ್ರಿಗೆ ಯಾವ ಒಂದ್ ದಾರಿಯಲ್ಲೋದ್ರು ನಿಮ್ಗೆ ದಾರಿ ಬ್ಲಾಕ್ ಆಗಿರಂಗಿರುತ್ತೆ. ಹಾಗೆ 3ನೇ ಮನೇಲಿ ಕುಜ ಓಕೆ ಅಂತ ಹೇಳ್ಬೋದು. ಆದ್ರೆ ಕುಜನ ಮನೆಯ ಮೇಲೆ ಶನಿ ದೃಷ್ಟಿ ಬೀಳುತ್ತೆ. ಶನಿ ದೃಷ್ಟಿ ಬೀಳೋದ್ರಿಂದ ಆ ಒಂದು ಮನೆಯಲ್ಲೂ ಕೂಡ ನಿಮ್ಗೆ ಏನೋ ಒಂದು ಫ್ರೆಂಡ್ಸ್ ಇಂದ ತೊಂದರೆ ಆಗೋದಿರ್ಬೋದು. ಭೂಮಿ ವಿಚಾರದಲ್ಲಿ ಹುಷಾರಾಗಿರಿ ಅಂತ ಹೇಳ್ತೀನಿ. ಹಾಗೆ ನಿಮ್ಗೆ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಆಗ್ಬೋದು, ಯಾರಿಗಾದ್ರೂ ಸಿಸರಿನ್ ಆಗ್ಬೋದು ಕಟಕ ರಾಶಿಯಲ್ಲಿ ಇರೋರ್ಗೆ, ಅಥವಾ ಕಟಕ ರಾಶಿಯವ್ರಿಗೆ ಯಾವ್ದಾದ್ರು ಒಂದು ಮೂಳೆಗೆ ಸಂಬಂಧಪಟ್ಟಂತ ಒಂದು ಕಾಯಿಲೆ ಆಗಿರ್ಬೋದು. ಇದೆಲ್ಲ ಕೂಡ ಕಟಕ ರಾಶಿಯವರಿಗೆ ಬರುತ್ತೆ. ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತೆ ನೋಡಿ, 8ನೇ ಮನೇಲಿ ರಾಹು ಇದ್ರೆ ವನವಾಸ ಅಂತ ಹೇಳ್ಬೋದು. ವನವಾಸ ಅಂದ್ರೆ ಎಷ್ಟು ಭಯಂಕರವಾಗಿರುತ್ತೆ ಅಂದ್ರೆ ಕಟಕ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ದಯವಿಟ್ಟು ನೀವು ಇದಕ್ಕೆ ಪರಿಹಾರವನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಕಟಕ ರಾಶಿಯವರು ಕಾನೂನು ಸಮಸ್ಯೆ ಆಗಿರ್ಬೋದು, ಮನೆಯ ಸಮಸ್ಯೆ ಆಗಿರ್ಬೋದು, ಮೇನ್ ಫೈನಾನ್ಸ್ ಸಮಸ್ಯೆ, ಬಿಸ್ನೆಸ್ ಸಮಸ್ಯೆ, ಈ ಎಲ್ಲದಕ್ಕೂ ಕೂಡ ನೀವು ಪರಿಹಾರವನ್ನ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ 8ನೇ ಮನೆ ಅಂದ್ರೆ ಗುಪ್ತ ವಿಷಯಗಳು, ಅಗಾಧ ವಿಷಯಗಳನ್ನ ಕೇಳ್ಬೇಕಾಗತ್ತೆ. ಇಲ್ಲ ಮನೇಲಿ ಹಿರಿಯರು ಏನಾದ್ರೂ ಅವ್ರಿಗೆ, ನಿಮ್ಮ ಕುಟುಂಬದಲ್ಲಿ ಹಿರಿಯರು ಅಪ್ಸೆಟ್ ಆಗೋದು, ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗೋದು, ಇದೆಲ್ಲ ಕೂಡ ನಡೀತಾ ಹೋಗುತ್ತೆ. ಮತ್ತೆ ನೋಡಿ, 9ನೇ ಮನೇಲಿ ಶನಿ ಇದ್ದಾಗ ಓಕೆ, ಶನಿಗೆ ಮತ್ತೆ ಕುಜನ ದೃಷ್ಟಿ 7ನೇ ದೃಷ್ಟಿ 9ನೇ ಮನೆಗೆ ಬೀಳುತ್ತೆ. ಅದು ಎಲ್ಲೋ ಒಂದ್ ಕಡೆ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಉಂಟಾಗತ್ತೆ, ಅಥವಾ ತುಂಬಾ ಬೇರೆ ಆಗೋ ಒಂದು ಮಾತು ಕೂಡ ಆಗ್ತಾ ಇರುತ್ತೆ. ಬಟ್ ನಿಮ್ಮ 7ನೇ ಮನೆ ಅಧಿಪತಿ ಶನಿ 9ನೇ ಮನೆಗೆ ಹೋಗಿರೋದು ಅದು ಒಂದು ಮಿರಾಕಲ್. ಹಾಗೆ ಕಟಕ ರಾಶಿಯವರಿಗೆ ಶುಕ್ರ ಗುರು 12ನೇ ಮನೇಲಿ ಬಂದಿರೋದ್ರಿಂದ ತುಂಬಾ ಪ್ರಾಬ್ಲಮ್ ನ ನೋಡ್ಬೇಕಾಗುತ್ತೆ. ಅದ್ರಲ್ಲೂ ಫೈನಾನ್ಸ್ ಸ್ಟಕ್ ಆಗ್ತೀರಾ. ಹಾಗೆ ನಿಮ್ಗಾಗಿ ನಾವು ಕಟಕ ರಾಶಿಯವ್ರಿಗೆ ಅಂತಾನೆ ನಿಮ್ಗಾಗಿ ಕೆಲವೊಂದು ಕ್ರಿಸ್ಟಲ್ ಬ್ರೇಸ್ಲೆಟ್, ಯಾಕಂದ್ರೆ ನಮ್ಗೆ ಗೊತ್ತಾಗತ್ತೆ ಯಾವ ಸಮಸ್ಯೆಯಲ್ಲಿ ನೀವು ಸಿಕ್ಕಾಕೊಂಡಿರ್ತೀರಾ. ಮೇನ್ ನೀವು ಫೈನಾನ್ಸ್ ಇರ್ಬೋದು, ಅಥವಾ ಕೋರ್ಟ್ ಸಮಸ್ಯೆ ಇರ್ಬೋದು, ಅಥವಾ ಒಂದು ಭೂಮಿ ವಿಚಾರದಲ್ಲಿ ಇರ್ಬೋದು. ಇದೆಲ್ಲದಕ್ಕಿಂತ ಹೆಲ್ತ್ ಇಂಪಾರ್ಟೆಂಟ್ ಆಗುತ್ತೆ. ಹೆಲ್ತ್ ಸಮಸ್ಯೆ, ಯಾಕಂದ್ರೆ ನೀವು ಮಾನಸಿಕವಾಗಿ ಕುಗ್ಗುತ್ತಾ ಹೋಗ್ತೀರಾ ಕಟಕ ರಾಶಿಯವರು. ಹಾಗಾಗಿ ನೀವು ಕಟಕ ರಾಶಿಯವರು ಆದಷ್ಟು ನೀವು ಈ ಅರಳಿ ಮರವನ್ನ ಪೂಜೆ ಮಾಡೋದಿರ್ಬೋದು, ಅದರ ಎಲೆಯನ್ನ ತಂದಿಟ್ಕೊಳ್ಳೋದಿರ್ಬೋದು, ಆಲದ ಮರವನ್ನ ಪೂಜೆ ಮಾಡೋದಿರ್ಬೋದು, ಬನ್ನಿ ಮರವನ್ನ ಪೂಜೆ ಮಾಡೋದಿರ್ಬೋದು. ಇದೆಲ್ಲವನ್ನು ಕೂಡ ನೀವು ಪೂಜೆ ಅಂತ ಅಂದ್ರೆ ಅದನ್ನ ಹೋಗಿ ಟಚ್ ಮಾಡಿದ್ರೆ ನಿಮ್ಗೆ ಅದರ ಯೋಗಗಳು ಸಿಕ್ಕತ್ತೆ, ವೈಬ್ರೇಷನ್ ಸ್ಟಾರ್ಟ್ ಆಗತ್ತೆ. ಮತ್ತೆ ನಿಮ್ಮ ಕಟಕ ರಾಶಿಯವರು ಸ್ವಲ್ಪ ಈ ಅಕ್ಕಿ ಮತ್ತೆ ಈ ಬೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಅದನ್ನ ಅಕ್ಕಿ ಬೆಲ್ಲವನ್ನ ಮಿಕ್ಸ್ ಮಾಡಿ ಏನಾದ್ರೂ ಸಿಹಿ ಪದಾರ್ಥ ಮಾಡಿ ನೀವು ಯಾರಿಗಾದ್ರೂ ಹೊಟ್ಟೆ ಹಸ್ತಿರೋರ್ಗೆ ಸಿಹಿ ದಾನವನ್ನ ಕೊಡಿ ಅಂತ ಹೇಳ್ತೀನಿ ಕಟಕ ರಾಶಿಯವರು. ಮತ್ತೆ ಚಂದ್ರನನ್ನ ದಿನ ನೀವು ಎಲ್ಲೋ ಹೋಗ್ಬೇಕಾಗಿಲ್ಲ, ನಿಮ್ಮ ಚಂದ್ರ ನಿಮ್ಮ ಮನೆ ಮೇಲೆ ನೀವು ಕತ್ತೆತ್ ನೋಡಿದ್ರೆ ಸಾಕು, ನಿಮ್ ಕಣ್ಣಿಗೆ ಕಾಣಿಸ್ತಾನೆ. ಆ ದೇವ್ರನ್ನ ಅತಿ ಹೆಚ್ಚು ಪ್ರಾರ್ಥಿಸ್ಬೇಕಾಗತ್ತೆ.
ಮತ್ತೆ ನಿಮ್ಮ ಮನಸ್ಥಿತಿ ಸರಿಯಾಗ್ಬೇಕು ಅಂದ್ರೆ ನಮ್ಮಲ್ಲಿ ಸಿಕ್ಕುವಂತ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ನ ನೀವು ಮನೇಲಿ ಇಟ್ಕೊಳ್ಬೇಕಾಗತ್ತೆ. ನೀವು ಅದನ್ನ ಇಟ್ಕೊಂಡಾಗ ತುಂಬಾ ಯೋಗವನ್ನ ನೋಡ್ತೀರಿ ಕಟಕ ರಾಶಿಯವರು. ಆದಷ್ಟು ನೀವು ನಿಮ್ಮ ಒಂದು ಟೈಮ್ ಕೆಟ್ಟಿರೋದ್ರಿಂದ ಆಗಸ್ಟ್ ತಿಂಗಳಲ್ಲಿ ತುಂಬಾ ಖರ್ಚು ವೆಚ್ಚಗಳನ್ನ ನೀವು ಬರೆಸ್ಬೇಕಾಗತ್ತೆ. ಹಾಗಾಗಿ ನೀವು ಪರಿಹಾರನ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಇದ್ದೀನಿ. ನಮ್ಮ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ. ನಿಮ್ಮ ರಾಶಿ ಸುಮಾರು ಕೆಟ್ಟಿದೆ ಆಗಸ್ಟ್ ತಿಂಗಳಲ್ಲಿ. ಹಾಗಾಗಿ ನಿಮ್ಮ ಅಶುಭ ಫಲಗಳನ್ನ ಶುಭ ಫಲವನ್ನಾಗಿ ಪರಿವರ್ತಿಸ್ಕೊಳ್ಳಿ. ನಮ್ಮ ನಂಬರ್ಗೆ ಕರೆ ಮಾಡಿ ಕಟಕ ರಾಶಿಯವರು. ಅವರಿಗೆ ನಿಮ್ಗೆ ಬೇಕಾಗಿರುವಂತ ಒಂದು ಸ್ಟೋನು ಕ್ರಿಸ್ಟಲ್ಸ್ ನ ನಾವು ಕೊಡ್ತಾ ಬರ್ತೇವೆ. ಹಾಗಾಗಿ ಮಿಸ್ ಮಾಡಿದಿರಾ ನಮ್ ನಂಬರ್ಗೆ ಕರೆ ಮಾಡಿ ನಿಮ್ಮ ರಾಶಿ ಹೇಳಿ, ಅಥವಾ ಕಟಕ ರಾಶಿಯವರು ಪರ್ಟಿಕ್ಯುಲರ್ ಆಗಿ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಡೇಟ್ ಆಫ್ ಬರ್ತ್ ಇದ್ರೆ ಕೊಟ್ಟು ಒಂದು ಸತಿ ಅನಲೈಸ್ ಮಾಡಿಸ್ಕೊಳ್ಳಿ. ನಿಮ್ಗೆ ಏನಾದ್ರೂ ದಶಾ ಭುಕ್ತಿ ಏನಾದ್ರು ತುಂಬಾ ಒಳ್ಳೆ ದಶಾ, ನಿಮ್ಮ ಒಂದು ಕುಂಡಲಿಯಲ್ಲಿ ಒಳ್ಳೆ ಗ್ರಹಗಳು ಸಪೋರ್ಟ್ ಮಾಡಿದ್ರೆ ಅದಕ್ಕೆ ಅನುಕೂಲವಾಗಿ ನಾವು ನಿಮ್ಗೆ ಕ್ರಿಸ್ಟಲ್ ಬ್ರೇಸ್ಲೆಟ್ ನ ಕೊಟ್ಟಾಗ ಈ ಒಂದು ಟೈಮ್ ಕೂಡ ನಿಮ್ಗೆ ಏನೂ ಆಗಲ್ಲ. ಈ ಒಂದು ಟೈಮ್ ಅಲ್ಲಿ ನೀವು ಏಳು ಬೀಳು ಟೈಮ್ಗಳಲ್ಲಿ ಕೂಡ ನೀವು ಅದರಿಂದ ಪಾರಾಗ್ತೀರಿ, ಅದರಿಂದ ಹೊರಗಡೆ ಬರ್ತೀರಿ ಅಂತ ಹೇಳ್ತಾ ಮತ್ತಷ್ಟು ಸಾಕಷ್ಟು ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ಧನ್ಯವಾದ ವೀಕ್ಷಕರೇ.